ಸ್ನೇಹಿತರೆ, ಇವಾಗ ಸುಮಾರು ಜನ ಈ ಒಂದು ಬಿಗ್ ಬಾಸ್ 13 ಪ್ರೋಮೋ ಅನ್ನ ನೋಡೇ ಇರ್ತೀರಾ. ಮತ್ತೆ ಏನಿದು ಅಗ್ನಿ ಪರೀಕ್ಷೆ, ಇದು ನಿಜಕ್ಕೂ ಮಾಡ್ತಾ ಇರೋದು ಸರಿನಾ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೋಜ್ ಕರುನಾಡು. ಇವತ್ತಿನ ವಿಡಿಯೋ ಬಂದು ಇವಾಗೇನು ಬಿಗ್ ಬಾಸ್ 13 ಅನ್ನೋ ಒಂದು ರಿಯಾಲಿಟಿ ಶೋ ಮತ್ತೆ ಶುರುವಾಗ್ತಿದೆಯಲ್ಲ, ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ತುಂಬಾನೇ ಕಾಂಟ್ರವರ್ಷಿಯಲ್ ಆಗಿ ತಿರುಕೊಂತಾ ಇದೆ. ಅದು ಏನಕ್ಕೆ ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಬಂದು ಮುಂಚೆ ಎಲ್ಲ ಈ ಒಂದು ಬಿಗ್ ಬಾಸ್ ಸೆಲೆಕ್ಷನ್ ಪ್ರೋಸೆಸ್ ಇಷ್ಟೊಂದು ಬ್ರೂಟಲ್ ಆಗಿ ಇರ್ಲಿಲ್ಲ. ಅಂದ್ರೆ ನೀವು ಒಬ್ಬ ಸೆಲೆಬ್ರಿಟಿ ಆಗ್ಬೇಕಿತ್ತು ಅಥವಾ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮ್ ಅನ್ನ ಹೊಂದಿರಬೇಕಿತ್ತು ಈ ಒಂದು ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗೋಕೆ. ಈ ಒಂದು ಸೀಸನ್ 13 ಸೆಲೆಕ್ಷನ್ ಪ್ರೋಸೆಸ್ ತುಂಬಾನೇ ಕಾಂಟ್ರವರ್ಷಿಯಲ್ ಆಗಿ ತೆರಿಕೊಂಡಿದೆ. ಏನಕ್ಕೆ ಅಂದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಒಂದು ಅವಕಾಶವನ್ನ ನೀಡ್ತಾ ಇದ್ದಾರೆ. 60 ಜನ ಜನಸಾಮಾನ್ಯರಿಗೆ ಕರೆಸಿ ಈ 4 ಜಡ್ಜಸ್ ಇಂದ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಯಾರು 60 ಜನ ಹೋಗಿರ್ತಾರಲ್ಲ ಜನಸಾಮಾನ್ಯರು, ಅವರ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನ ತುಂಬಾನೇ ಡಿಗ್ರೇಡ್ ಮಾಡ್ತಾ ಇದ್ದಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಬಂದು ಸ್ನೇಹಿತರೆ, ನೀವು ನೋಡಬಹುದು ಪ್ರೋಮೋದಲ್ಲಿ ಮುಖದ ಮೇಲೆ ಸಗಣಿ ಹಾಕೊಳ್ಳೋದಕ್ಕೆ ಹೇಳ್ತಾರೆ. ಅಷ್ಟೇ ಅಲ್ಲ, ತಮ್ಮ ಕೂದಲು ಮತ್ತೆ ಬಿಯರ್ಡ್ ಅನ್ನ ಶೇವ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಅದೆಲ್ಲ ಸೈಡ್ ಗಿಡಿ. ಇವಾಗ ಒಬ್ಬ ವ್ಯಕ್ತಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಪಡೆದಿರ್ತಾರೆ. ಅದನ್ನ ನೀವು ಅರ್ಧ ಹಾಕ್ಬೇಕು. ಅರ್ಧ ಹಾಕಿದ್ರೆ ನೀವು ಸೆಲೆಕ್ಟ್ ಆಗ್ತೀರಾ ಅಥವಾ ಈ ಒಂದು ಬಿಗ್ ಬಾಸ್ ಮನೆಗೆ ಹೋಗಲಿಕ್ಕೆ ಚಾನ್ಸಸ್ ಹೆಚ್ಚಾಗುತ್ತೆ ಅಂತ ಕೂಡ ಈ ಒಂದು ಪರೀಕ್ಷೆನ ಮಾಡ್ತಾರೆ. ಅಲ್ಲ ಗುರು, ನೀವೇ ಒಂದ್ಸತಿ ಯೋಚನೆ ಮಾಡಿ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಪಡೆಯೋದಿಕ್ಕೆ ಎಷ್ಟು ಅವರು ಎಫರ್ಟ್ ಅನ್ನ ಹಾಕಿರ್ಬೇಕು. ಅದೇನ್ ಸುಮ್ನೆ ಸಿಕ್ಬಿಡುತ್ತಾ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್? ಅದೇ ಯಾರಾದ್ರೂ ಒಬ್ಬ ಸೆಲೆಬ್ರಿಟಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದ್ರೆ ಅವರು ಆ ಒಂದು ರೆಕಾರ್ಡ್ ಅನ್ನ ನೀಟಾಗಿ ಒಂದು ಶೋಕೇಶ್ ಅಲ್ಲೋ ಅಥವಾ ನೀಟಾಗಿ ಪ್ರಿಸರ್ವ್ ಮಾಡಿ ಇಕ್ತಿದ್ರು. ಸೊ ಇವಾಗ ಅದೇ ಒಬ್ಬ ಜನಸಾಮಾನ್ಯ ತನ್ನ ಒಂದು ಟ್ಯಾಲೆಂಟ್ ಅನ್ನ ತೋರ್ಸಲಿಕ್ಕೆ ಈ ಒಂದು ಬಿಗ್ ಬಾಸ್ ಶೋಗೆ ಬಂದ್ರೆ ಅದನ್ನ ನೀವು ಅರ್ಧಕಕ್ಕೆ ಹೇಳ್ತಿರಲ್ಲ, ಇದು ನಿಜಕ್ಕೂ ಯಾವ ರೀತಿ ಪರೀಕ್ಷೆ? ಇಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ಸೆಲೆಬ್ರಿಟೀಸ್ಗೆ ಒಂದು ರೂಲ್ಸ್, ಜನಸಾಮಾನ್ಯರಿಗೆ ಇನ್ನೊಂದು ರೂಲ್ಸ್. ಈ ಒಂದು VIP ಸಿಸ್ಟಮ್ ಏನಿದೆಯಲ್ಲ ಸ್ನೇಹಿತರೆ, ವರ್ಸ್ಟ್ ಅಂತ ನಾನು ಹೇಳ್ತೀನಿ. ನಿಜಕ್ಕೂ ಈ ಒಂದು ರಿಯಾಲಿಟಿ ಶೋ ಬಗ್ಗೆ ರಿಯಾಲಿಟಿ ಏನು ಅಂತ ನಮ್ಮ ದರ್ಶನ್ ಸರ್ ಮುಂಚೆನೆ ಹೇಳಿದ್ರು. ಅವ್ರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಈ ಒಂದು ಬಿಗ್ ಬಾಸ್ ಅನ್ನೋದು ದೊಡ್ಡ ಆಪರ್ಚುನಿಟಿ. ಅದ್ರಲ್ಲೂ ನಮ್ಮಂತ ಲೋವರ್ ಮಿಡಲ್ ಕ್ಲಾಸ್ ಹುಡುಗರಿಗೆ ಬಿಗ್ ಬಾಸ್ ಹೋಗೋದು ಅಂದ್ರೆ ಏನೋ ಒಂಥರ ಅಚೀವ್ಮೆಂಟ್ ಇದ್ದಂಗೆ. ನೀವೇ ಒಂದ್ಸತಿ ಯೋಚನೆ ಮಾಡಿ ಸ್ನೇಹಿತರೆ, ಈ ಟಾಸ್ಕ್ ನ ಯಾಕೆ ನೀವು ಸೆಲೆಬ್ರಿಟೀಸ್ ಕೊಡಬಾರ್ದು? ಯಾಕೆ ನಾವೇನಾ ಜನಸಾಮಾನ್ಯರು ಸಿಕ್ಕಿರೋದು? ಇದನ್ನ ನೀವುಗಳು ಪ್ರಶ್ನೆ ಮಾಡ್ಕೊಬೇಕು ಸ್ನೇಹಿತರೆ. ನೀವು ಎಲ್ಲ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಬಿಟ್ಟು ಈ ತರ ಒಂದು ರಿಯಾಲಿಟಿ ಶೋಗೆ ಆಡಿಷನ್ ಕೊಡಕ್ ಹೋಗ್ತಿರಲ್ಲ, ಇಲ್ಲಿ ನೀವು ಮುಂಚೆನೆ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋಗ್ಬಿಡಿ, ಅವ್ರು ಏನ್ ಹೇಳಿದ್ರು ಮಾಡಕ್ ರೆಡಿ ಆಗಿರ್ತೀನಿ ಅಂತ. ಸೀಸನ್ 13 ಸೆಲೆಕ್ಷನ್ ಪ್ರೋಸೆಸ್ ಟೀಮು, ಈ ಒಂದು ಟೀಮಿಗೆ ನಾನು ಕ್ವಶನ್ ಮಾಡ್ತೀನಿ, ಯಾಕೆ ನೀವೇ ಬರ್ರಿ, ನಿಮ್ದೇ ಬೋಳಿಸ್ಕೊಳ್ರಿ ನೋಡೋಣ. ಅದಾಗಲ್ಲ, ಸಿಕ್ಕಿದೀವಲ್ಲ ನಮ್ಮಂತ ಜನಸಾಮಾನ್ಯರು, ನಿಮ್ಗೆ ಇಷ್ಟ ಬಂದಿದ್ ಮಾಡ್ರಿ, ನಾವೆಲ್ಲ ಗೊಂಬೆಗಳು ಎಲ್ಲ ಬಿದ್ಬಿಟ್ಟಿದೀವಿ ನಾವು. ಅಂದ್ರೆ ಈ ಒಂದು ರಿಯಾಲಿಟಿ ಶೋ ಇದೆಯಲ್ಲ, ಇದರಿಂದ ಕಲಿಯಕ್ ಏನು ಸಿಗಲ್ಲ ನಿಮ್ಗೆ ಜಸ್ಟ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬಿಟ್ರೆ ಇನ್ನೇನು ನಿಮ್ಗೆ ಕಲಿಯಕ್ಕಂತೂ ಸಿಗೋದಿಲ್ಲ. ಅಷ್ಟು ಜನ ಈ ಒಂದು ಬಿಗ್ ಬಾಸ್ ಆಡಿಷನ್ಗೆ ನಾರ್ಮಲ್ ಪೀಪಲ್ ಗೆ ತಗೊಂಡ್ಬಿಡ್ತೀನಿ ಅಂತ ಹೇಳಿದ ತಕ್ಷಣನೇ ಇಷ್ಟೊಂದು ಜನ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಭಾಗಿಯಾದ್ರು. ಅದ್ರಲ್ಲಿ ಫಿಲ್ಟರ್ ಮಾಡಿ ಇವ್ರೇನೋ 60 ಜನನೋ 50 ಜನನೋ ಸೆಲೆಕ್ಟ್ ಮಾಡಿ ಈ ಒಂದು ಟಿವಿಲಿ ಟೆಲಿವಿಷನ್ ಅಲ್ಲಿ ಕರ್ಸಿ ಈ ತರ ಒಂದು ಅಗ್ನಿ ಪರೀಕ್ಷೆಯನ್ನ ಮಾಡ್ತಾವ್ರೆ. ನಿಜಕ್ಕೂ ಒಂದು ಹೇಳ್ತೀನಿ ನೋಡಿ, ನೀವು ಇಷ್ಟೋ ಸೆಲ್ಫ್ ರೆಸ್ಪೆಕ್ಟು ಅಥವಾ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಿರ್ತೀರಲ್ಲ, ನೀವು ಈ ತರ ಇಲ್ಲಿ ಲಕ್ಷಾಂತರ ಜನದ ಮುಂದೆ ಈ ತರ ಆಡಿಷನ್ ಕೊಟ್ಟು ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ನ ನೀವೇ ಕಳ್ಕೊಬೇಕು ಅಂದ್ರೆ ಈ ಒಂದು ಆಡಿಷನ್ಗೆ ನೀವು ಹೋಗಿ. ನೀವು ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರಬೇಕು ಅಂದ್ರೆ, ನೋಡೋರ್ಗುನು ಖುಷಿ ಆಗ್ಬೇಕು, ಮತ್ತೆ ಅಲ್ಲಿ ಸೆಲೆಕ್ಟ್ ಆಗಕ್ ಬಂದಿರ್ತಾರಲ್ಲ ಅವ್ರಿಗೂ ಅನ್ನಿಸ್ಬೇಕು, ಓ ಗುರು ನಾನು ಡಿಸರ್ವ್ ಇದೀನಾ ಇಲ್ವಾ ಅಂತ. ಈ ತರ ಅಗ್ನಿ ಪರೀಕ್ಷೆ ಅಂತ ಒಂದು ಹೆಸರಿಕ್ಬಿಟ್ಟು ಎಷ್ಟು ವರ್ಸ್ಟ್ ಆಗುತ್ತೋ ಅಷ್ಟು ವರ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಅನ್ನ ನೀವು ಮಾಡ್ತಾ ಇದ್ದೀರಾ. ಇದರಿಂದ ಯಾರಾದ್ರೂ ಖುಷಿ ಪಡ್ತಾ ಇದ್ದಾರಾ? ಈ ತರ ನೀವು ತಲೆ ಬೋಳ್ಸೋದು, ಮೆಣಸಿನ್ಕಾಯಿ ತಿನ್ಸೋದು. ನಿಜಕ್ಕೂ ಒಬ್ಬ ಕಂಟೆಸ್ಟೆಂಟ್ ಬರ್ತಾರೆ ಇಲ್ಲಿ, ಅಮುಕು ಡುಮುಕು ಮಂಜಾ ಅಂತ. ಅವ್ರ ಟ್ಯಾಲೆಂಟ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಗುರು, ನಾನು ಯಾರು ಅಲ್ಲ. ಯಾರ ಟ್ಯಾಲೆಂಟ್ ಬಗ್ಗೆನೂ ನಾನು ಮಾತಾಡೋ ಅಧಿಕಾರ ನನ್ಗೆ ಇಲ್ವೂ ಇಲ್ಲ. ಅವ್ರು ಬರ್ತಾರೆ, ಏನೋ ಅವ್ರು ಹೇಳ್ತಾರೆ ಏನೋ ಇಂಪ್ರೆಸ್ ಮಾಡಿ ಅಂತ. ಅವ್ರು ಒಂದೇ ಮಾತು ಹೇಳೋದು, ನಾನು ಇಲ್ಲಿ ಯಾರಿಗೂ ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅನ್ಬಿಟ್ಟು ಅವ್ರೊಂದ್ ಸೆಲ್ಫ್ ರೆಸ್ಪೆಕ್ಟ್ ನ ಇಟ್ಕೊಂಡು ಹೋಗ್ತಾರೆ. ಜಡ್ಜಸ್ ಅಷ್ಟೇ, ಅವ್ರು ಮಾತಾಡೋ ಲ್ಯಾಂಗ್ವೇಜ್ ನ ನೀವು ಅಬ್ಸರ್ವ್ ಮಾಡ್ಬೋದು. ಹೋಗಲ್ಲ ಅಂದ್ರೆ ಹೋಗ್ತಾ ಇರೋ, ನಿಮ್ಗೆ ಒಂದು ಪೊಸಿಷನ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ರೆಸ್ಪೆಕ್ಟ್ಫುಲ್ ಆಗಿ ನೀವು ನಿಭಾಯಿಸೋದನ್ನ ಕಲಿಬೇಕು. ಪೊಸಿಷನ್ ಇದೆ ಅನ್ಬಿಟ್ಟು ಅದ್ರನ್ನ ದರ್ಪ ತೋರ್ಸಿದ್ರೆ ಯಾರು ಒಪ್ಪಲ್ಲ. ಇಲ್ಲಿ ಮುಂಚೆ ತರ ಯಾರುನು ನೀವೇನ್ ಹೇಳಿದ್ರು ಇಲ್ಲಿ ಎಕ್ಸೆಪ್ಟ್ ಮಾಡೋರು ಯಾರು ಇಲ್ಲ. ಎಲ್ಲಾರು ಇವಾಗ ಬುದ್ಧಿವಂತರಾಗಿದ್ದಾರೆ. ನಾನ್ ಮನವಿ ಮಾಡೋದು ಇಷ್ಟೇನೆ, ಸೆಲೆಕ್ಷನ್ ಪ್ರೋಸೆಸ್ ಮಾಡಿ ಅದೊಂದು ವೇ ಅಲ್ಲಿ ಮಾಡಿ, ನೋಡೋರ್ಗು ಖುಷಿ ಆಗ್ಬೇಕು. ಅಲ್ಲಿ ಆಡಿಷನ್ ಕೊಡ್ತಾರಲ್ಲ ಅವ್ರಿಗೂ ಅವರ ಒಂದು ಸೆಲ್ಫ್ ರೆಸ್ಪೆಕ್ಟ್
ಮತ್ತೆ ಏನೋ ಒಂದು ಡ್ರೀಮ್ ಇಕ್ಕೊಂಡು ಬಂದಿರ್ತಾರೆ, ಅದನ್ನ ನೀವು ನಿಮ್ಗೆ ಇಷ್ಟ ಬಂದಿದ್ ನಿಮ್ ಕೈಯಲ್ಲಿ ಇದೆ ಪವರ್ ಅಂತ ಈ ತರ ಗೊಂಬೆ ತರ ಆಡಿಸ್ತಿರಲ್ಲ. ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬೇಡಿ, ಇದರಿಂದ ಯಾವ ಉಪಯೋಗನೂ ಇಲ್ಲ. ನಿಮ್ಗೆ ಎಷ್ಟು ಹೇಟ್ ಸಿಗ್ತಿದೆ ಅಂತ ಸ್ವಲ್ಪ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿ. ಫೈನಲ್ ಆಗಿ ಸ್ನೇಹಿತರೆ, ನಾನ್ ಹೇಳೋದು ಇಷ್ಟೇ, ಏನೇ ಒಂದು ಆಡಿಷನ್ ಕೊಡಿ, ಈ ಬಿಗ್ ಬಾಸ್ ಆಡಿಷನ್ ಅಂತಾನೆ ಹೇಳ್ತಿಲ್ಲ, ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ನ ಯಾರು ಡಿಮೋಟಿವೇಟ್ ಮಾಡ್ತಾರೆ, ಯಾರು ಡಿಗ್ರೇಡ್ ಮಾಡ್ತಾರಲ್ಲ, ಆ ಒಂದು ಜಾಗದಲ್ಲಿ ನೀವು 1 ನಿಮಿಷನೂ ಇರಕ್ ಹೋಗ್ಬೇಡಿ. ಅಷ್ಟೇ ನಾನು ಹೇಳೋದು. ಯಾರೇ ಆಗಿರ್ಲಿ ಗುರು, ಮೇನ್ ಬರೋದು ಸೆಲ್ಫ್ ರೆಸ್ಪೆಕ್ಟ್ ಅಷ್ಟೇ. ಬಿಗ್ ಬಾಸ್ ಶೋ ಅಲ್ಲಿ ನಮಗ್ ಬೇಕಾಗಿರೋದು ಒಂದೇನೆ, ಟ್ಯಾಲೆಂಟೆಡ್ ಕಂಟೆಸ್ಟೆಂಟ್ಸ್, ಮತ್ತೆ ಯಾರು ಈ ಒಂದು ಶೋನ ಡಿಸರ್ವ್ ಮಾಡ್ತಾರೆ ಅವರು. ಒಂದ್ ಹೇಳ್ತೀನಿ ನೋಡಿ, ಈ ಒಂದು ಏನ್ ರಿಯಾಲಿಟಿ ಶೋ ಅದು ಇದು ನಡೀತಿದ್ಯಲ್ಲ, ಇದು ನೀವ್ ಈ ಕರ್ಸಿ ಅವಮಾನ ಮಾಡ್ತಾ ಇದೀರಲ್ಲ ಈ ತರ ಈ ನಮ್ಮ ಜನಸಾಮಾನ್ಯರಿಗೆ, ಅವರಿಂದನೇ ಈ ಒಂದು ಬಿಗ್ ಬಾಸ್ ಶೋ ಅನ್ನೋದು ನಡೀತಾ ಇರೋದು. ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಫನ್ ವೇ ಅಲ್ಲೂ ಮಾಡ್ಬೋದು, ಎಂಟರ್ಟೈನ್ಮೆಂಟ್ ವೇ ಅಲ್ಲೂ ಮಾಡ್ಬೋದು. ಬಟ್ ಈ ತರ ಬ್ರೂಟಾಲಿಟಿ ತೋರ್ಸೋದ್ರಿಂದ ನಿಮ್ಗೆ TRP ಗೋಸ್ಕರ ಈ ತರ ಬ್ರೂಟಾಲಿಟಿ ತೋರಿಸ್ತಿರಲ್ಲ, ಇದು ನಿಜಕ್ಕೂ ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ. ಈ ಒಂದು ವಿಡಿಯೋ ಕನ್ಕ್ಲೂಷನ್ ನಾನು ನಿಮ್ಗಳ್ಗೆನೆ ಬಿಡ್ತಾ ಇದ್ದೀನಿ. ಅಂದ್ರೆ ವ್ಯೂವರ್ಸ್ಗೆ ನಿಮ್ಮ ಒಂದು ಏನ್ ಅಭಿಪ್ರಾಯ ಇದೆ ಈ ಒಂದು ವಿಡಿಯೋನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ಬೋದು. ಇದು ಕಂಪ್ಲೀಟ್ಲಿ ಅತಿ ಆಯ್ತು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಮತ್ತೆ ನೀವೇನಾದ್ರೂ ನನಗೆ ನಿಜಕ್ಕೂ ಸಪೋರ್ಟ್ ಮಾಡ್ತೀರಾ ಅನ್ನೋದೇ ಆದ್ರೆ ಇವಾಗ್ಲೇನೆ ನಮ್ಮ ಒಂದು ಮನೋಜ್ ಕರುನಾಡು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಒಂದು ಲೈಕ್ ಅನ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.